ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ನಾಳೆ ಸೆಪ್ಟೆಂಬರ್ 25ನೇ ತಾರೀಕು ಗುರುವಾರದಂದು ನವರಾತ್ರಿಯ 4ನೇ ದಿನ. ನವರಾತ್ರಿಯ 4ನೇ ದಿನದಂದು ದುರ್ಗಾದೇವಿಯ ಅವತಾರವಾದ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಬೇಕು. ಈ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವ ಒಂದು ಶುಭ ಸಮಯದಲ್ಲಿ ದೇವಿಯ ಪೂಜೆಯನ್ನು ಮಾಡಬೇಕು, ಜೊತೆಗೆ ಕೂಷ್ಮಾಂಡು ದೇವಿಗೆ ಪ್ರಿಯವಾಗುವಂತಹ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಹೂಗಳನ್ನು ಅರ್ಪಿಸಬೇಕು, ಜೊತೆಗೆ ಆ ದಿನ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಕೂಷ್ಮಾಂಡು ದೇವಿಯನ್ನು ಆದಿಶಕ್ತಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಭೂಮಿಯನ್ನು ಸೃಷ್ಟಿಸಿದ ದೇವಿ ಅಂತಾನೆ ಅರ್ಥ. ಈ ದೇವಿಯು ಸೂರ್ಯ ದೇವರ ಅಧಿಪತಿ. ಸೂರ್ಯ ದೇವರ ವಾಸಸ್ಥಳದಲ್ಲಿ ಈ ಕೂಷ್ಮಾಂಡು ದೇವಿಯು ಇರುವುದರಿಂದ ಭೂಮಿಯ ಮೇಲೆ ಇರುವಂತಹ ಎಲ್ಲ ಅಂಧಕಾರವನ್ನು ನಿವಾರಣೆ ಮಾಡುತ್ತಾಳೆ. ನವರಾತ್ರಿಯ 4ನೇ ದಿನದಂದು ನೀವು ನವರಾತ್ರಿ ಕಳಸವನ್ನ ಸ್ಥಾಪನೆ ಮಾಡಿದ್ದರೆ ಅದರಲ್ಲಿ ಕೂಷ್ಮಾಂಡು ದೇವಿಯ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಕಳಸ ಸ್ಥಾಪಿಸಿಲ್ಲ ಅನ್ನುವವರು ಕೂಷ್ಮಾಂಡು ದೇವಿಯ ಫೋಟೋ ಅಥವಾ ಪಾರ್ವತಿ ದೇವಿಯ ಫೋಟೋ ಅಥವಾ ದುರ್ಗಾ ಮಾತೆಯ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಈ ಬಾರಿ ನವರಾತ್ರಿಯ 4ನೇ ದಿನಕ್ಕೆ ಕೂಷ್ಮಾಂಡು ದೇವಿಗೆ ಬಂದಿರುವಂತಹ ಬಣ್ಣ ಎಂದರೆ ಹಳದಿ ಬಣ್ಣ. ಹಾಗಾಗಿ ಹಳದಿ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಬೇಕು. ಇನ್ನು ಈ ಕೂಷ್ಮಾಂಡು ದೇವಿಗೆ ಪ್ರಿಯವಾಗುವಂತಹ ಹೂವುಗಳು ಅಂದರೆ ಮಲ್ಲಿಗೆ ಹೂವನ್ನು ಅರ್ಪಿಸಿ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಿ. ಈ ಕೂಷ್ಮಾಂಡು ದೇವಿಗೆ ಪ್ರಿಯವಾಗುವಂತಹ ಅರ್ಪಿಸಬೇಕಾದಂಥ ನೈವೇದ್ಯ ಅಂದರೆ ಬೆಲ್ಲದಿಂದ ಮಾಡಿರುವಂತಹ ನೈವೇದ್ಯ. ಬೆಲ್ಲದಿಂದ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ. ಬೆಲ್ಲದ ಅನ್ನ ಆಗಿರ್ಬೋದು, ಬೆಲ್ಲದ ಪೊಂಗಲ್ ಅಥವಾ ಬೆಲ್ಲದ ಪಾಯಸವನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಿ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಬಹುದು. ನವರಾತ್ರಿಯ 4ನೇ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ನೀವು ಕೂಷ್ಮಾಂಡು ದೇವಿಯ ಪೂಜೆಯನ್ನು ಪ್ರಾರಂಭ ಮಾಡಿ. ದೇವಿಯ ಕಳಸ ಅಥವಾ ದೇವಿಯ ಫೋಟೋಗೆ ಅರಿಶಿನ ಹೂಗಳಿಂದ ಅಲಂಕಾರವನ್ನು ಮಾಡಿ ಆಕೆಗೆ ಪ್ರಿಯವಾಗುವಂತಹ ಮಲ್ಲಿಗೆ ಹೂಗಳನ್ನು ಇಟ್ಟು ದೇವಿಗೆ ಪ್ರಿಯವಾಗುವಂತಹ ಬೆಲ್ಲದಿಂದ ಮಾಡಿರುವಂತಹ ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ. ನೀವು ಕೂಡ ಆ ದಿನ ಹಳದಿ ಬಣ್ಣದ ಬಟ್ಟೆ ಅಥವಾ ಹಳದಿ ಬಣ್ಣದ ಸೀರೆಯನ್ನು ಧರಿಸಿಕೊಂಡು ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಿ. ಜೊತೆಗೆ ದುರ್ಗಾ ಅಷ್ಟೋತ್ತರವನ್ನು ತಪ್ಪದೆ ನೀವು ಓದಬೇಕು. ನವರಾತ್ರಿಯ 4ನೇ ದಿನವಾದ ಸೆಪ್ಟೆಂಬರ್ 25ನೇ ತಾರೀಕು ಗುರುವಾರದಂದು ಕೂಷ್ಮಾಂಡು ದೇವಿಯ ಪೂಜೆಗೆ ಶುಭ ಮುಹೂರ್ತವನ್ನು ತಿಳಿಯೋಣ. ಆ ದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯ ಬಂದು ಬೆಳಗಿನ ಜಾವ 4:36 5:23 ಕೂಡ ಬ್ರಹ್ಮ ಮುಹೂರ್ತವಿದೆ. ಆ ಸಮಯದಲ್ಲಿ ನೀವು ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಿ. ಇಲ್ಲಾಂದರೆ ಒಂದು ಸೂರ್ಯ ಉದಯಕ್ಕಿಂತ ಒಳಗೆ ಅಂದರೆ 6 ಗಂಟೆ ಒಳಗೇನೆ ನೀವು ಬನ್ನಿ ಮರದ ಪೂಜೆ ಹಾಗೆಯೇ ಮನೆಯಲ್ಲಿ ದೇವಿಯ ಪೂಜೆಯನ್ನು ಕೂಡ ಮಾಡಿ ಮುಗಿಸಿರಬೇಕು. ಈ ಬನ್ನಿ ಮರದ ಪೂಜೆಯನ್ನು ನೀವು 6 ಗಂಟೆಯ ನಂತರ ಅಂದರೆ ಸೂರ್ಯ ಉದಯ ಆದ ನಂತರ ಮಾಡಿದರೆ ಅದರಿಂದ ನಮಗೆ ಮಿಶ್ರ ಫಲ ಅನ್ನೋದು ದೊರೆಯುತ್ತೆ. 6 ಗಂಟೆ ಒಳಗೇನೆ ನಾವು ದೇವಿ ಪೂಜೆ ಮತ್ತು ಬನ್ನಿ ಮರದ ಪೂಜೆ ಎರಡನ್ನೂ ಕೂಡ ಮಾಡಿದರೆ ಅದರಿಂದ ಪೂರ್ಣ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಇನ್ನು ಆ ದಿನ ಬೆಳಗ್ಗೆ ಅಭಿಜಿತ್ ಮುಹೂರ್ತದ ಸಮಯ ಬಂದು 11:48 12:37 ಕೂಡ ಇದೆ. ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಬಹುದು. ಆ ದಿನದ ಅಮೃತ ಕಾಲದ ಸಮಯ ಬೆಳಗ್ಗೆ 9:17 11:05 ಕೂಡ ಅಮೃತ ಕಾಲ ಇದೆ. ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ. ಬೆಳಗ್ಗೆ 6:11 7:41 ಕೂಡ ಯಮಗಂಡ ಕಾಲ ಇದೆ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಬೇಡಿ. ಬೆಳಗ್ಗೆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ, ಇಲ್ಲಾಂದ್ರೆ ಅಭಿಜಿತ್ ಮುಹೂರ್ತ, ಇಲ್ಲಾಂದ್ರೆ ಅಮೃತ ಕಾಲದ ಸಮಯದಲ್ಲಿ ಮಾಡಿ. 6 ಗಂಟೆ ಒಳಗೇನೆ ಪೂಜೆಯನ್ನು ಮಾಡಿ. ತಪ್ಪಿದ್ರೆ 8 ಗಂಟೆ ಮೇಲೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ. ಆ ದಿನದ ರಾಹುಕಾಲದ ಸಮಯ ಬಂದು ಮಧ್ಯಾಹ್ನ 1:43 3:13 ಕೂಡ ರಾಹುಕಾಲ ಇದೆ. ಸಂಜೆ ಸಮಯದಲ್ಲೂ ಕೂಡ ನೀವು ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಬಹುದು. ಗೋಧೂಳಿ ಮುಹೂರ್ತದ ಸಮಯ ಬಂದು ಸಂಜೆ 6:14 6:38 ಕೂಡ ಗೋಧೂಳಿ ಸಮಯವಿದೆ. ಆ ಸಮಯದಲ್ಲೂ ಕೂಡ ಕೂಷ್ಮಾಂಡು ದೇವಿಯ ಪೂಜೆಯನ್ನು ಮಾಡಬಹುದು. ಯಮಗಂಡ ಕಾಲ ಮತ್ತು ರಾಹುಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ ನೀವು ದೇವಿಯ ಪೂಜೆಯನ್ನು ಮಾಡಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.